ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸೋನಾಗಿದ್ದಾನೆ. ಈ ದಿನ ನಾವು ಶಿಷ್ಯತ್ವದ ಬಗ್ಗೆ ನಾವು ಮಾತನಾಡೋಣ. ಶಿಷ್ಯತ್ವದ ಲಕ್ಷಣಗಳ ಬಗ್ಗೆ ನಾವು ಇವತ್ತಿನ ದಿವಸದಲ್ಲಿ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ದೇವರ ವಾಕ್ಯದ ಪ್ರಕಾರ ಯಾರಿಗೆ ನಾವು ಶಿಷ್ಯರು ಎಂಬುದಾಗಿ ಕರಿತೇವೆ? ಶಿಷ್ಯರು ಅಂದ್ರೆ ಯಾರು? ದೇವರ ವಾಕ್ಯದ ಪ್ರಕಾರ ಯಾರು ಯೇಸು ಕ್ರಿಸ್ತನನ್ನು ಒಡೆಯನು ಹಾಗೂ ರಕ್ಷಕನೆಂದು ಅಂಗೀಕರಿಸುತ್ತಾರೋ ಅವರನ್ನು ನಾವು ದೇವರ ಮಕ್ಕಳು ಹಾಗೂ ಶಿಷ್ಯರು ಎಂಬುದಾಗಿ ನಾವು ಕರಿತೇವೆ. ಶಿಷ್ಯತ್ವದ ಒಂದು ಗುಣ ಲಕ್ಷಣಗಳ ಬಗ್ಗೆ ನಾವು ಇವತ್ತಿನ ದಿವಸ ಮಾತನಾಡಿಕೊಳ್ಳೋಣ. ಶಿಷ್ಯರು ಯಾವ ರೀತಿ ಇರಬೇಕು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಶಿಷ್ಯರ ಗುಣಲಕ್ಷಣಗಳಾದ್ರೂ ಏನು ಅನ್ನುವುದರ ಬಗ್ಗೆ ನಾವು ಇವತ್ತಿನ ದಿವಸ ಮಾತನಾಡೋಣ. ನಾವು ಮುಖ್ಯವಾಗಿ ನಾವು ಮೊದಲು ನೋಡಿಕೊಳ್ಳೋಣ, ವಿಶ್ವಾಸಿಗಳ ಮಧ್ಯ ನಿಜವಾದ ಪ್ರೀತಿಯನ್ನ ತೋರಿಸುವಂಥವರು ಅವರಾಗಿರ್ಬೇಕು, ಶಿಷ್ಯರಾಗಿರ್ಬೇಕು. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನವನ್ನ ನಾವಿಲ್ಲಿ ನೋಡಿಕೊಳ್ಳೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಂದು ಅನೇಕ ಜನರು ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಮನಸ್ಸು ಮಾಡ್ತಾರೆ. ಯೇಸು ಕ್ರಿಸ್ತನ ಒಂದು ಶಿಷ್ಯರೆಂಬುದಾಗಿ ಅವರು ಕರೆಸಿಕೊಳ್ಳಬೇಕಾಗಿದ್ರೆ ಹಾಗಾದ್ರೆ ಆ ಗುಣಲಕ್ಷಣಗಳಾದ್ರೂ ಏನಿರಬೇಕು? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಶಿಷ್ಯರಿಗೆ ಇರಬೇಕಾಗಿರುವಂತ ಗುಣಲಕ್ಷಣಗಳಾದ್ರೂ ಏನು? ದೇವರ ವಾಕ್ಯ ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತೆ 35ನೇ ವಚನದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನ ಕೊಡುತ್ತೇನೆ. ಅದೇನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ಶಿಷ್ಯರೆಂಬುದಾಗಿ ಕರೀಲಿಕ್ಕಿದ್ದಾರೆ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಒಳಗಡೆ ಒಬ್ಬರ ಮೇಲೊಬ್ಬರು ನಾವು ಪ್ರೀತಿಯಿಂದ ಜೀವಿಸಬೇಕಾಗಿದೆ. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ, ಯೇಸು ಕ್ರಿಸ್ತನು ಯಾವ ರೀತಿ ನಮ್ಮನ್ನ ಪ್ರೀತಿಸಿದನೋ ಅದೇ ರೀತಿಯಾಗಿ ನಾವು ಒಬ್ಬರ ಮೇಲೊಬ್ಬರು ನಾವು ಪ್ರೀತಿಯಿಂದ ಜೀವಿಸುವಂತ ಜೀವಿತವನ್ನ ದೇವರು ಕೇಳ್ತಾ ಇದ್ದಾನೆ. ಆ ರೀತಿ ಜೀವಿಸುವಾಗ ಜನರು ಆ ಪ್ರೀತಿಯನ್ನ ನೋಡಿ ನಿಮ್ಮನ್ನ ಕರೀಲಿಕ್ಕಿದ್ದಾರೆ, ಓ ಇವರು ಯೇಸುವಿನ ಶಿಷ್ಯರೆಂಬುದಾಗಿ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂಬುದಾಗಿ ತಿಳಿದುಕೊಳ್ಳುವರು. ಹಾಲೆಲೂಯ. ಅಲ್ಲಿ ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಕ್ರಿಸ್ತನು ನಿಮ್ಮನ್ನ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಅರ್ಪಿಸಿಕೊಂಡ ಪ್ರಕಾರವೇ ನಾವು ಸಹ ಪ್ರೀತಿಯಲ್ಲಿದ್ದುಕೊಂಡು ನಾವು ದೇವರಿಗಾಗಿ ಸುಗಂಧವಾಗಿದ್ದುಕೊಂಡು ನಾವು ದೇವರಿಗೆ ನಮ್ಮನ್ನೇ ಯಜ್ಞವಾಗಿ ನಾವು ಸಮರ್ಪಿಸಿಕೊಳ್ಬೇಕಾಗಿದೆ. ಅನೇಕ ಜನರು ಹೇಳ್ತಾರೆ, ನಾನು ದೇವರೇ ಸಜೀವ ಯಜ್ಞವಾಗಿ ನನ್ನನ್ನು ನಾನೇ ನಿನಗೆ ಒಪ್ಪಿಸಿಕೊಡ್ತೇನೆ. ಓ ಖಂಡಿತವಾಗ್ಲೂ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ನೀನು ಒಪ್ಪಿಸಿಕೊಡ್ಬೇಕಾಗಿದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನೀನು ಸುಗಂಧ ವಾಸನೆಯಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಡ್ತಾ ಇದೀಯಾ? ನೀನು ಯಜ್ಞವನ್ನಾಗಿ ನನಗೆ ಒಪ್ಪಿಸಿಕೊಡ್ತಾ ಇದೀಯಾ? ನೀನು ಒಪ್ಪಿಸಿಕೊಡುವುದಾದ್ರೆ ನೀನು ಮೊದಲು ಪ್ರೀತಿಯಲ್ಲಿ ನಡೆದುಕೋ. ನೀನು ಪ್ರೀತಿಯಲ್ಲಿ ನಡೆದುಕೊಂಡ್ರೆ
ನನಗೆ ಸುಗಂಧ ವಾಸನೆಯಾಗಿ ನೀನು ಯಜ್ಞವಾಗಿ ನನಗೆ ನಿನ್ನನ್ನೇ ನೀನು ಒಪ್ಪಿಸಿಕೊಡ್ತಾ ಇದೀಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಪ್ರೀತಿಯಲ್ಲಿ ಇಲ್ಲದೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸದೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೆ, ನಾವು ದೇವರಿಗೆ ನನ್ನನ್ನೇ ಸುಗಂಧ ದ್ರವ್ಯವಾಗಿ, ದೇವರೇ ನಾನು ನಿನಗೆ ನನ್ನನ್ನೇ ಒಪ್ಪಿಸಿಕೊಡ್ತೇನೆ ಅಂತಂದು ಹೇಳೋದಾದ್ರೆ, ದೇವ್ರು ಹೇಳ್ತಾನೆ, ಮೊದಲು ಹೋಗು, ನೀನು ನಾನು ಹೇಳಿದಂತೆ ನೀನು ಒಬ್ಬರನ್ನೊಬ್ರು ಪ್ರೀತಿಸ್ರಿ, ನೀವು ಒಬ್ಬರನ್ನೊಬ್ರು ಪ್ರೀತಿಸ್ರಿ, ನೀವು ಪ್ರೀತಿಯಲ್ಲಿ ನೆಲೆಗೊಳ್ರಿ. ಆಗ ದೇವ್ರು ಹೇಳ್ತಾನೆ, ನಿಮ್ಮನ್ನ ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ. ಅದೇ ರೀತಿಯಾಗಿ ಇಂದು ನಾವು ಪ್ರೀತಿಯಲ್ಲಿ ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸಿ ಕೊಡ್ಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಾವು 1 ಪೇತ್ರ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ಕೊಳ್ಳುವ ಹಾಗೆ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿ ಯಥಾರ್ಥವಾಗಿಯೂ ಪ್ರೀತಿಸ್ರಿ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಿಮಗೆ ಸತ್ಯೋಪದೇಶಕ್ಕೆ ವಿಧೇಯರಾಗಿರುವಂತ ನಿಮ್ಮನ್ನ, ನಿಮ್ಮ ಆತ್ಮಗಳನ್ನ ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾಗಿರುವಂತ ಸಹೋದರರ ಸ್ನೇಹವುಳ್ಳವರಾಗಿದ್ದು ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ನೀವು ಪ್ರೀತಿಸ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಾವು ನಿಜಕ್ಕೂ ನಮ್ಮ ಪ್ರೀತಿ ನಿಷ್ಕಪಟವಾಗಿರುವಂತಹ ಸಹೋದರ ಸ್ನೇಹವುಳ್ಳ ಪ್ರೀತಿ ಇದೆಯಾ? ಯಥಾರ್ಥವಾಗಿ ನಾವು ಪ್ರೀತಿ ಮಾಡ್ತಾ ಇದ್ದೇವಾ? ನಮ್ಮ ಆತ್ಮಗಳನ್ನ ಶುದ್ಧ ಮಾಡಿಕೊಂಡಿದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾಗಿರುವಂಥ ಸಹೋದರರ ಪ್ರೀತಿಯನ್ನ ಯಥಾರ್ಥವಾಗಿ ನಾವು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ನಾವು 2ನೇದಾಗಿ ನೋಡ್ಕೋತೇವೆ, ನಮಗೆ ಶಿಷ್ಯರಾಗುವುದಕ್ಕಾಗಿ ದೇವರು ಹೇಳಿರುವಂತ ಈ ಮೊದಲನೇ ಸಂಗತಿ, ನಾವು ಪ್ರೀತಿಯಲ್ಲಿ ನೆಲೆಗೊಳ್ಬೇಕಾಗಿದೆ. ಯೇಸು ಕ್ರಿಸ್ತನು ಯಾವ ರೀತಿ ನಮ್ಮನ್ನ ಪ್ರೀತಿಸಿ ತನ್ನನ್ನೇ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಅರ್ಪಿಸಿಕೊಂಡ ಪ್ರಕಾರವೇ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾಗಿರುವಂತ ಸಹೋದರರ ಸ್ನೇಹವುಳ್ಳವರಾಗಿದ್ದು ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿ ಪ್ರೀತಿಸ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಓಕೆ, ಪ್ರೀತಿ ಮಾಡ್ತಾ ಇದ್ದೀರಾ? ನೀವು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ದೀರಾ? ಸಹೋದರ ಸ್ನೇಹವುಳ್ಳವರಾಗಿದ್ದುಕೊಂಡು ನೀವು ಒಬ್ಬರನ್ನೊಬ್ರು ಹೃದಯ ಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದೀರಾ? ಹಾಗೆ 2ನೇ ಸಂಗತಿಯನ್ನ ದೇವರು ತಿಳಿಸ್ತಾ ಇದ್ದಾನೆ. 2 ಚಾಯ್ಸ್ ಇದೆ. ಒಂದು ಲೋಕದ ಸಂಬಂಧ, ಇನ್ನೊಂದು ಕ್ರಿಸ್ತನ ಸಂಬಂಧ. ಲೋಕದ ಜನರನ್ನ ನೀವು ಪ್ರೀತಿಸ್ತಿದ್ದೀರಾ? ಆ ಪ್ರೀತಿಸಿ ಅವರಿಗೋಸ್ಕರ ಜೀವಿಸ್ತೀರಾ? ಅಥವಾ ಕ್ರಿಸ್ತನನ್ನ ಪ್ರೀತಿಸಿ ನೀವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೀರಾ? ಪ್ರೀತಿ ನಾವು ಮಾಡುವಾಗ ನಾವು ಯಾವ ರೀತಿ ಪ್ರೀತಿ ಇರ್ತದ ಅಂತಂದ್ರೆ, ಅನೇಕ ಜನರು ದೇವರನ್ನ ಪ್ರೀತಿಸ್ತೇವೆ ಅಂತಂದು ಹೇಳ್ತಾರೆ, ಆದರೆ ಸತ್ಯವಾಗ್ಲೂ ತಮ್ಮ ಕುಟುಂಬವನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ, ತಮ್ಮ ಕುಟುಂಬದ ಜನರನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವರು ಪ್ರೀತಿ ಹೇಗಿರ್ತದಂತಂದ್ರೆ, ಮೊದಲನೆಯ ಸ್ಥಾನ ಅದು ದೇವರಿಗೆ ಇರದೆ, ಆ ಮೊದಲನೇ ಸ್ಥಾನ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಮಕ್ಕಳು, ಬಂಧುಗಳು, ತಮ್ಮ ಮಿತ್ರರು, ಇವುಗಳಿಗಾಗಿ ಆ ಪ್ರೀತಿಯ ಮೊದಲನೆಯ ಸ್ಥಾನ ಆಗಿರ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಅನೇಕ ವರ್ಷಗಳ ಹಿಂದೆ ನಾನೊಂದು ಪ್ರಾರ್ಥನೆಗೆಂಬುದಾಗಿ ನಾನು ಒಂದು ನಗರಕ್ಕೆ ಹೋಗ್ತಾ ಇದ್ದೆ. ಹೋಗುವಾಗ ಅಲ್ಲಿ ಎದುರುಗಡೆ ಒಬ್ಬ ಸಹೋದರ ನನಗೆ ಭೇಟಿಯಾಗಿ, ಬ್ರದರ್ ನೀವು ನನ್ನ ಮನೆಗೆ ಬರಬೇಕು, ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿ ಹೋಗಬೇಕು. ಆತರು ಬಹಳಷ್ಟು ನನ್ನನ್ನು ಮನೆಗೆ ಬರಲೇಬೇಕೆಂಬುದಾಗಿ ಪೀಡಿಸುವಾಗ ನಾನು ಅವ್ರ ಮನೆಗೆ ಹೋದೆ. ಆ ಮನೆಯಲ್ಲಿ ಬಹಳಷ್ಟು ಅನ್ಯೋನ್ಯ ರೀತಿಯಲ್ಲಿ ಎಲ್ಲರೂ ಜೀವಿಸ್ತಾ ಇದ್ರು. ನನ್ನ ಪ್ರಿಯ ಸಹೋದರ ಸಹೋದರಿ,
ತಂದೆ, ತಾಯಿ, ಸಹೋದರಿ, ಸಹೋದರ, ಇಬ್ರು ಸಹೋದರರು, ಒಬ್ಬ ಸಹೋದರಿ, ಸಹೋದರಿಗೆ ಮಗಳು, ಎಲ್ಲರೂ ಅನ್ಯೋನ್ಯವಾಗಿರುವಂತ ಒಂದು ಕುಟುಂಬ. ಅಲ್ಲಿ ಹೋಗಿ ದೇವರ ವಾಕ್ಯವನ್ನು ಎಲ್ಲವನ್ನ ಹೇಳಿ, ಒಂದು ಹಾಡನ್ನು ಹಾಡಿ, ಪ್ರಾರ್ಥನೆ ಮಾಡಿ, ಇನ್ನೇನು ನಾನು ಹೊರಗಡೆ ಬರ್ಬೇಕನ್ನುವಷ್ಟರಲ್ಲಿ ದೇವರು ಒಂದು ಸಂಗತಿಯನ್ನು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನನ್ನು ಇನ್ವೈಟ್ ಮಾಡಿರುವಂತಹ ಸಹೋದರನ ನಾನು ಹೊರಗಡೆ ಕರೆದು ನನಗೆ ದೇವರು ಒಂದು ಸಂಗತಿಯನ್ನು ತಿಳಿಸ್ತಾ ಇದ್ದಾನೆ. ಬ್ರದರ್, ಏನಂತ ಹೇಳಿ? ನಾನು ಆತನಿಗೆ ಹೇಳ್ತಾ ಇದ್ದಾನೆ, ಬ್ರದರ್, ನೀವು ನಿಮ್ಮ ತಾಯಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದೀರಿ? ಬಹಳ ಪ್ರೀತಿಸ್ತಾ ಇವೆ ಬ್ರದರ್. ದೇವರನ್ನ ಎಷ್ಟು ಪ್ರೀತಿಸ್ತಾ ಇದ್ರಿ? ದೇವರನ್ನು ಬಹಳ ಪ್ರೀತಿಸ್ತೇವೆ. ಹಾಗಾದ್ರೆ ತಾಯಿ ಹಾಗೂ ನಿಮ್ಮ ದೇವರು ಇಬ್ಬರಲ್ಲಿ ಯಾರಿಗೆ ನೀವು ಸ್ಥಾನವನ್ನ ಕೊಟ್ಟಿರಿ? ತಾಯಿಗೆ ಸ್ಥಾನವನ್ನ ಹೆಚ್ಚಾಗಿ ಕೊಟ್ಟಿದ್ದೀರೋ, ದೇವರಿಗೆ ನೀವು ಸ್ಥಾನವನ್ನ ಹೆಚ್ಚಾಗಿ ಕೊಟ್ಟಿದ್ದೀರೋ? ದೇವರಿಗಿಂತಲೂ ಹೆಚ್ಚಾಗಿ ನೀವು ತಾಯಿಯನ್ನ ಪ್ರೀತಿಸ್ತಾ ಇದ್ದೀರಾ? ಇಲ್ಲ ಬ್ರದರ್, ನಾವು ದೇವರಿಗೆ ಮೊದಲೇ ಸ್ಥಾನ ಕೊಟ್ಟಿದ್ದೇವೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ದೇವರಿಗಿಂತಲೂ ಹೆಚ್ಚಾಗಿ ನನ್ನ ತಾಯಿಗೆ ದೇವರು ಅನ್ನುವಂಥ ಸ್ಥಾನವನ್ನ ನೀವು ಕೊಟ್ಟಿದ್ದೀರಿ. ಹಾಗಾಗಿ ದೇವ್ರು ಹೇಳ್ತಾ ಇದ್ದಾನೆ, ನನಗೆ ನಿಮ್ಮ ತಾಯಿಯ ಪ್ರಾಣವನ್ನ ದೇವರು ತೆಗಿತಾ ಇದ್ದಾನೆ. ಆ ರೀತಿ ನಾನು ಹೇಳುವಾಗ, ಬ್ರದರ್, ಏನ್ ಬ್ರದರ್ ನೀವು ಹೀಗೆ ಹೇಳ್ತಾ ಇದ್ದೀರಿ? ಹುಟ್ಟು ಸಾವು ದೇವರಿಗೆ ಮಾತ್ರ ಗೊತ್ತು. ಅದು ನಿಮ್ಗೆ ಹೇಗೆ ಗೊತ್ತು? ದೇವ್ರಿಗೆ ಈ ತರ ಎಲ್ಲ ತಿಳಿಸಲ್ಲ ಬ್ರದರ್. ಖಂಡಿತವಾಗ್ಲು ದೇವ್ರು ನನ್ ತಿಳಿಸ್ತಾ ಇದ್ದಾನೆ, ನೀವು ಇದಕ್ಕೆ ಕ್ಷಮೆ ಯಾಚಿಸ್ರಿ, ನೀವು ದೇವ್ರ ಹತ್ರ ಕೇಳಿಕೊಳ್ಳ್ರಿ. ದೇವ್ರೇ, ನನ್ನನ್ನು ಕ್ಷಮಿಸು, ನಿನಗೆ ಕೊಡುವಂತ ಸ್ಥಾನವನ್ನ ನಾನು ನನ್ನ ಬಂಧು ಮಿತ್ರರಿಗೆ, ನನ್ನ ತಾಯಿಗೆ ಆ ಸ್ಥಾನವನ್ನ ಕೊಟ್ಟಿದ್ದೇನೆ. ಇವತ್ತು ನನ್ನನ್ನು ಕ್ಷಮಿಸು, ನಿನಗೆ ಮೊದಲನೆಯ ಸ್ಥಾನವನ್ನ ನಾನು ಕೊಡ್ತೇನೆ ಎಂಬುದಾಗಿ ನೀನು ಹೇಳಲಿಕ್ಕೆ ಸಿದ್ಧನಿದೀಯಾ? ಒಂದು ವೇಳೆ ನೀ ಈ ರೀತಿಯಾಗಿ ಕ್ಷಮಾಪಣೆ ಕೇಳೋದಾದ್ರೆ ನಿಮ್ಮ ತಾಯಿ ನಿಮ್ಮ ಜೊತೆ ಇರ್ತಾರೆ. ಇಲ್ದಿದ್ರೆ ಅವರನ್ನ ದೇವರು ಕರೀತಾ ಇದ್ದಾನೆ. ನಾನಷ್ಟು ಹೇಳಿ ನನ್ನ ಮನೆಗೆ ಬಂದೆ. ನಂತರ 1 ವೀಕ್ ಆದ್ಮೇಲೆ ನಾನು ಮತ್ತೆ ಹೋಗುವಾಗ ಅದೇ ಸಹೋದರ ಮತ್ತೆ ಸಿಗುವಾಗ, ಬ್ರದರ್ ನಮ್ಮ ಮನೆಗೆ ಬನ್ನಿ. ಅವ್ರ ಮನೆಗೆ ಹೋದ ತಕ್ಷಣ ಅವ್ರ ತಾಯಿ ತುಂಬಾ ನನ್ನನ್ನು ಪ್ರೀತಿಸುವವರು. ಅವರ ತಾಯಿ ಯಾವಾಗ್ಲೂ ನಾ ಹಾಡುವುದನ್ನ ಕೇಳಲಿಕ್ಕೆ ಅವರಿಗೆ ತುಂಬಾ ಇಷ್ಟ. ಅವರ ಹಾಡನ್ನ ಕೇಳಿ ಪ್ರಾರ್ಥನೆ ಮಾಡಿ, ಬ್ರದರ್ ನಮಗೋಸ್ಕರ. ಆರೋಗ್ಯವಾಗಿರುವಂತ ತಾಯಿ, ಎಲ್ಲ ಕೆಲಸ ಮಾಡಿಕೊಂಡು ಓಡಾಡುವಂತ ತಾಯಿ, ಅವರಿಗೋಸ್ಕರ ನಾ ಪ್ರಾರ್ಥನೆ ಮಾಡಿ ನಾನು ಹೊರಗಡೆ ಬರುವಾಗ ಅದೇ ದೇವರು ಮತ್ತೆ ತಿರುಗಿ ಹೇಳ್ತಾ ಇದ್ದಾನೆ, ಆ ಸಹೋದರನಿಗೆ ತಿಳಿಸು, ನನಗೆ ಮೊದಲನೆಯ ಸ್ಥಾನವನ್ನು ಆತನು ಕೊಡ್ತಾ ಇಲ್ಲ, ಆತನಿಗೆ ತಿಳಿಸು. ನನ್ನ ಸಹೋದರನಿಗೆ ಬ್ರದರ್ ದೇವರು ಮತ್ತೆ ತಿಳಿಸ್ತಾ ಇದ್ದಾನೆ, ನಿಮ್ಮ ತಾಯಿಗೆ ಕೊಡುವಂತ ಸ್ಥಾನವನ್ನ ನೀವೇನ್ ಮಾಡ್ತಾ ಇದ್ದೀರಿ? ದೇವರಿಗೆ ಕೊಡುವಂತ ಸ್ಥಾನವನ್ನ ತಾಯಿ ಕೊಡ್ತಾ ಇದ್ದೀರಿ, ತಾಯಿ ಕೊಡುವಂತ ಸ್ಥಾನವನ್ನ ದೇವರಿಗೆ ಕೊಟ್ಟಿದ್ದೀರಾ? ಮೊದಲೇ ಸ್ಥಾನದಲ್ಲಿ ಆತನನ್ನಿಟ್ಟು ಆತನನ್ನ ಪ್ರೀತಿಸ್ರಿ. ನನ್ನ ಪ್ರಿಯ ಸಹೋದರ ಸಹೋದರಿ, ನನಗೆ ಒಂದು ಮೆಸೇಜ್ ಅನ್ನ ನಾನು ಬಂದ ನಂತರ ಆತನು ಮಾಡಿದ, ನಿಮ್ಮ ಕೆಲಸ ಕೇವಲ ಪ್ರಾರ್ಥನೆ ಮಾಡುವುದು. ಹುಟ್ಟು ಸಾವು ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ, ಯಾವ ಮನುಷ್ಯರಿಗೂ ದೇವರು ಅದನ್ನ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಆ ಮೆಸೇಜ್ ಅನ್ನ ನೋಡಿ ದೇವರೇ ಅವರನ್ನ ಕ್ಷಮಿಸು ಎಂಬುದಾಗಿ ನಾನು ಕೇಳಿಕೊಂಡೆ. ಮಾರನೇ ದಿನ ಆ ಸಹೋದರ ನನಗೆ ಕಾಲ್ ಮಾಡಿದ, ಬ್ರದರ್ ಮನೆಗೆ ಬಂದು ಹೋಗ್ರಿ. ಯಾಕೆ ಬ್ರದರ್ ಏನಾಯ್ತು? ಇಲ್ಲ ಪ್ಲೀಸ್ ನೀವು ಬಂದು ಹೋಗಿ. ನಾನೇನಾಯ್ತು ಅಂತ ಹೇಳಿ ಅವ್ರ ಮನೆಗೆ ಹೋದೆ. ನೋಡ್ಲಿಕ್ಕೆ ಹೋದ್ರೆ ಆತ ಹೇಳ್ತಾ ಇದ್ದಾನೆ, ನಿನ್ನೆ ದಿನ ನೀವು ಹೋದ್ಮೇಲೆ ನಮ್ಮ ತಾಯಿ ಲೆಮನ್ ಜ್ಯೂಸ್ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ರು. ಕೇವಲ ಆ ಲಿಂಬೆ ಹಣ್ಣನ್ನ ಹಿಂಡುವಾಗ ಅದರ ರಸ ಕಾಲಿಗೆ ಬಿತ್ತು. ಆ ಕಾಲಿಗೆ ಬಿದ್ದ ತಕ್ಷಣ ರಿಯಾಕ್ಷನ್ ಆಗಿದೆ, 2 ಕಾಲಿನಿಂದ ನೀರು ಸೋರ್ತಾ ಇದೆ. ನಾನು ನೋಡುವಾಗ ನಿಜಕ್ಕೂ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕಿದ್ದಾರೆ, ಬಟ್ಟೆ ಪೂರ ಒದ್ದೆ ಆಗಿದೆ, ಸ್ಮೆಲ್ ಬರ್ತಾ ಇದೆ. ಹೇಗೆ ಸಾಧ್ಯ? ಒಂದೇ ದಿನದಲ್ಲಿ ದೇವರನ್ನ ತಿರಸ್ಕರಿಸುವುದಾದ್ರೆ, ದೇವರಿಗೆ ಮೊದಲನೇ ಸ್ಥಾನ ಕೊಡದೆ ನಮ್ಮ ಬಂಧು ಮಿತ್ರರಿಗೆ ನಾವು ಸ್ಥಾನಮಾನಗಳನ್ನ ಕೊಡುವುದಾದ್ರೆ, ದೇವರು ಆ ಅವಮಾನವನ್ನ ಸಹಿಸಿಕೊಳ್ಳಲ್ಲ. ಪ್ರಿಯ ಸಹೋದರ ಸಹೋದರಿ, ಮಾರನೇ ದಿನನೇ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ
ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಇವರು ಕಳಿಸಿದ್ರು. ನಾನಲ್ಲಿ ಆ ಸಹೋದರನೊಟ್ಟಿಗೆ ನಾನು ಮಾತನಾಡ್ತಾ ನಿಂತ್ಕೊಂಡಿದ್ದೀನಿ. ಬ್ರದರ್, ನೀವು ಕ್ಷಮೆ ಯಾಚಿಸ್ರಿ ದೇವ್ರ ಹತ್ರ, ನೀವು ಸಾರಿ ಕೇಳ್ರಿ, ದೇವ್ರೇ ನಿನಗೆ ಸ್ಥಾನವನ್ನ ಕೊಡ್ತೇನೆ ಕೇಳ್ರಿ ಅನ್ನುವಾಗ 11 ಜನ ಸೇವಕರು ಅವರ ಎದುರುಗಡೆ ಬಂದ್ರು. ಅವ್ರು ಹೇಳ್ತಾ ಇದ್ದಾರೆ, ನಾವು ನಿಮ್ಮ ತಾಯಿಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿದ್ದೇವೆ. ನಾವು ನಿಮ್ಮ ತಾಯಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ತಿಳಿಸ್ತಾ ಇದ್ದಾನೆ, ಎಲ್ಲರ ಮುಂದೆ ಆರೋಗ್ಯವಾಗಿ ನಿಂತುಕೊಂಡು ನಿಮ್ಮ ತಾಯಿ ಸಾಕ್ಷಿ ಹೇಳುವುದನ್ನ ನಾವು ನೋಡ್ತಾ ಇದ್ದೀವಿ ಎಂಬುದಾಗಿ. ಸಹೋದರ ಬಹಳಷ್ಟು ಸಂತೋಷಗೊಂಡ್ರು. ಕ್ಷಣದಲ್ಲೇ ಡಾಕ್ಟರ್ ಬಂದ್ಬಿಟ್ಟು, ನಿಮ್ಮ ತಾಯಿಯನ್ನ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅವರ ಬಾಡಿ ಸಂಪೂರ್ಣವಾಗಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಯಾವ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ ಅವ್ರನ್ನ ಕರ್ಕೊಂಡು ಮನೆಗೆ ಹೋದ್ರು. ಮನೆಗೆ ಹೋದ ತಕ್ಷಣವೇ ಅಲ್ಲಿ ಪ್ರಾರ್ಥನೆ ಇಲ್ಲಿ ಪ್ರಾರ್ಥನೆ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ನಾನು ಹೇಳಿರುವಂತ ಒಂದು ಮಾತನ್ನು ಅವರು ನೆನಪು ಮಾಡಿಕೊಳ್ಳಿಲ್ಲ. ಅನೇಕ ಸೇವಕರುಗಳು ಹೇಳ್ತಾ ಇದ್ದಾರೆ, ನಿಮ್ಮ ತಾಯಿ ಅದ್ಭುತವನ್ನ ಹೊಂದಿ ನಿಮ್ಮ ತಾಯಿ ಅನೇಕ ಜನರ ಮುಂದೆ ಸಾಕ್ಷಿ ಹೇಳ್ತಾರೆ ಅನ್ನುವಂತ ಮಾತನ್ನ ಅವರು ನಂಬ್ತಾ ಇದ್ದಾರೆ. ಆದ್ರೆ ಕ್ಷಮೆ ಕೇಳಿ ನಾನು ದೇವರಿಗೆ ಮೊದಲನೆಯ ಸ್ಥಾನವನ್ನ ನಾನು ಕೊಡಬೇಕು ಅನ್ನೋದನ್ನ ಮಾತ್ರ ಅವರು ಕಾಣ್ತಾ ಇಲ್ಲ. ಅವರು ಹೇಳ್ತಾರೆ, ನಾವು ಸಹ ಯೇಸು ಕ್ರಿಸ್ತನ ಶಿಷ್ಯರಾಗಬೇಕೆಂಬುದಾಗಿ ಬಯಸುವಂತ ಸಹೋದರರು. ನನ್ನ ಪ್ರಿಯ ದೇವಚಂದ್ರೆ, 1 ವೀಕ್ನಲ್ಲಿ ಅವರ ತಾಯಿ ತೀರಿ ಹೋದ್ರು. ತೀರಿ ಹೋದ ಫಿನ್ರಲ್ ಸಮಯದಲ್ಲಿ ಆ ಸಹೋದರ ಎಲ್ಲ ಜನರ ಮುಂದೆ ಹೇಳ್ತಾ ಇದ್ದಾನೆ, ಅಯ್ಯೋ ನಾನು ತಪ್ಪು ಮಾಡಿದೆ, ನನ್ನ ತಾಯಿಗೋಸ್ಕರ ನಾನು ಪ್ರಾರ್ಥಿಸ್ಬೇಕಾಗಿತ್ತು, ನಾನು ಕ್ಷಮೆ ಕೇಳಬೇಕಾಗಿತ್ತು, ದೇವರಿಗೆ ಕೊಡುವಂತ ಸ್ಥಾನವನ್ನ ನನ್ನ ತಾಯಿಗೆ ಕೊಟ್ಟಿದ್ದೆ ಎಂಬುದಾಗಿ ಮೊದಲೇ ಹೇಳಿದ್ರು. ನಾನು ಕ್ಷಮೆ ಯಾಚಿಸೋದಾದ್ರೆ ನನ್ನ ತಾಯಿ ಬದುಕ್ತಾ ಇದ್ರು ಎಂಬುದಾಗಿ. ನನ್ನ ಪ್ರಿಯ ದೇವಚಂದ್ರೆ, ವಿಶ್ವಾಸಿಗಳಾಗಿ ಶಿಷ್ಯತ್ವದಲ್ಲಿ ನಡೀತಾ ಇರುವಂತಹ ನಾವುಗಳು ನಮ್ಮ ಮುಂದಗಡೆ ನಮ್ಮ ಕುಟುಂಬಕ್ಕೋಸ್ಕರ ನಾವು ಸ್ಥಾನವನ್ನು ಕೊಡ್ಬೇಕಾ? ದೇವರಿಗೆ ಮೊದಲ ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ತಂದೆಯ ಮೇಲಾಗ್ಲಿ ತಾಯಿಯ ಮೇಲಾಗ್ಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ತಂದೆಯ ಮೇಲಾಗ್ಲಿ ತಾಯಿಯ ಮೇಲಾಗ್ಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗ್ಲಿ ಮಗಳ ಮೇಲಾಗ್ಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯಾವನಾದ್ರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದೆ ಇದ್ರೆ ಅವನು ನನಗೆ ಶಿಷ್ಯನಾಗಿರಲಾರನು. ಹಾಲೆಲೂಯ್ಯ. ನನ್ನ ಪ್ರಿಯ ದೇವಚಂದ್ರೆ, ಇವತ್ತು ಶಿಷ್ಯತ್ವದ ಬಳಿಗೆ ನಡಿಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇದೀಯಾ? ನೀನು ಯೇಸು ಕ್ರಿಸ್ತನ ನಿಜವಾದ ಶಿಷ್ಯನು ಆಗ್ಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇದೀಯಾ? ನೀನು ದೇವರನ್ನ ಹಿಂಬಾಲಿಸಲಿಕ್ಕೆ ನೀನು ಸಹ ಅಪೊಸ್ತಲನೆ ಎಂಬುದಾಗಿ ಅಂದುಕೊಳ್ಳಲಿಕ್ಕೆ ನೀನು ಮನಸ್ಸು ಮಾಡ್ತಾ ಇದೀಯಾ? ದೇವರ ವಾಕ್ಯವನ್ನ ನೆನಪು ಮಾಡಿಕೊಳ್ಳ್ರಿ. ಯಾವನಾದ್ರೂ ನನ್ನ ಬಳಿಗೆ ಬಂದು ಯಾವನಾದ್ರೂ ದೇವರ ಬಳಿಗೆ ಬಂದ್ಬಿಟ್ಟು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ಅಷ್ಟೇ ಅಲ್ಲ, ಇವರ ಜೊತೆ ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದೇ ಇದ್ರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದ್ರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಪ್ರಿಯ ಸಹೋದರ ಸಹೋದರಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡ್ಕೋತೇವೆ.
ಆತನು ದೋಣಿಯನ್ನ ಹತ್ತಿ ಹಿಂತಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡಾಗ ಆತನು, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳಿಸಿಬಿಟ್ಟನು. ಅವನು ಹೊರಟು ಹೋಗಿ ಏಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಇಲ್ಲಿ ಒಂದು ಸಂಗತಿಯನ್ನು ನೋಡ್ತಾ ಇದ್ದೇವೆ. ಗೆರೆಸೇನರ ಸುತ್ತಲಿರುವ ಸೀಮೆಯವರಿಗೆಲ್ಲ ಮಹಾ ಭಯ ಹಿಡಿದಿದ್ದರಿಂದ ಅವರು ಯೇಸುವನ್ನು, ನೀನು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡಿಕೊಂಡ್ರು. ಯಾಕೆ ಕಾರಣ ಏನಂತಂದ್ರೆ, ಅಲ್ಲಿ ದೆವ್ವವನ್ನ ಬಿಡಿಸಿರುವಂತ ಯೇಸು ಕ್ರಿಸ್ತನನ್ನ ಗೆರೆಸೀನರ ಸೀಮೆಯಲ್ಲಿರುವಂತ ಎಲ್ಲಾ ಜನರು ಭಯ ಹಿಡಿದಿದ್ದರಿಂದ ಯೇಸು ಕ್ರಿಸ್ತನನ್ನ ಈ ಊರನ್ನ ಬಿಟ್ಟು ನೀನು ಹೋಗು ಎಂಬುದಾಗಿ ಬೇಡಿಕೊಳ್ತಾ ಇದ್ದಾರೆ. ಆ ರೀತಿ ಯೇಸು ಕ್ರಿಸ್ತನು ಗೆರೆಸೇನರ ಸುತ್ತಲಿರುವ ಸೀಮೆಯನ್ನು ಬಿಟ್ಟು ಹೋಗುವಾಗ ದೆವ್ವದಿಂದ ಬಿಡುಗಡೆ ಹೊಂದಿರುವಂತಹ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಹಿಂದೆ ಬಿಡುಗಡೆ ಆಗಿರುವಂತಹ ಮನುಷ್ಯನ ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಳಿಯಲ್ಲೇ ಇರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈತನು ತಂದೆಯನ್ನ, ತಾಯಿಯನ್ನ, ಅಕ್ಕ ತಂದಿರನ್ನ, ತಮ್ಮಂದಿರನ್ನ ನಿರಾಕರಿಸ್ತಾ ಇದ್ದಾನೆ. ಬಟ್ ದೇವರ ಹಿಂದೆ, ಕ್ರಿಸ್ತನ ಹಿಂದೆ ಹಿಂಬಾಲಿಸುವುದಕ್ಕೋಸ್ಕರ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಈತನ್ ಬೇಡ್ಕೋತಾ ಇದ್ದಾನೆ. ಆಕೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ನಿನ್ನ ಮನೆಗೆ ಹೋಗು, ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ನೀ ಹೇಳು. ನನ್ನ ಪ್ರಿಯ ಸಹೋದರ ಸಹೋದರಿ, ದೆವ್ವ ಪೀಡಿತದಿಂದ ಬಿಡುಗಡೆ ಹೊಂದಿರುತ್ತಾ ಈ ವ್ಯಕ್ತಿ ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನ್ ಮನೆಗೆ ಹೋಗಿ ನಿನಗಾಗಿರುವಂತ ದೇವರು ಮಾಡಿರುವಂತ ಉಪಕಾರವನ್ನ ಹೇಳು ಅನ್ನುವಾಗ ಆತನು, ದೇವರು ಯೇಸು ತನಗೆ ಮಾಡಿದ ಉಪಕಾರಗಳನ್ನ ಊರಲ್ಲೆಲ್ಲ ಸಾರಿದನು. ನನ್ನ ಪ್ರಿಯ ಸಹೋದರ ಸಹೋದರಿ, ಬಿಡುಗಡೆ ಹೊಂದ ಮೇಲೆ ಆತನು ಮನೆಯಲ್ಲಿ ಕೂತ್ಕೊಳ್ಳಿಲ್ಲ, ಮಕ್ಕಳನ್ನ ಪ್ರೀತಿ ಮಾಡೋದನ್ನ ಮಾಡಲಿಲ್ಲ, ಆತನು ಹೆಂಡತಿಯನ್ನ ಪ್ರೀತಿ ಮಾಡೋದನ್ನಷ್ಟೇ ಮಾಡಲಿಲ್ಲ, ಆತನು ಮನೆಯವರನ್ನ ರಕ್ಷಣೆಯಲ್ಲಿ ನಡೆಸಿದ, ಊರಿನ ಜನರನ್ನ ರಕ್ಷಣೆಯಲ್ಲಿ ನಡೆಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮಾಡಿರುವಂತ ಅದ್ಭುತಗಳನ್ನ ಸಾರಿ ಹೇಳ್ತಾ ಇದ್ದಾನೆ ಊರಲ್ಲೆಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಆತನು ಯೇಸುವಿನ ಉಪಕಾರವನ್ನ ಆತನು ಊರಲ್ಲೆಲ್ಲ ಸಾರ್ತಾ ಇದ್ದಾನೆ. ಇವತ್ತು ನಾವು ಮನೆಯನ್ನ ಹಾಗೆ ಮಾಡುವುದಾದ್ರೆ, ಹೆಂಡತಿಯನ್ನ, ಮಕ್ಕಳನ್ನ, ಅಣ್ಣ ತಮ್ಮಂದಿರನ್ನ ಎಲ್ಲರನ್ನ ಹಾಗೆ ಮಾಡುವುದಂತಂದ್ರೆ ಕೇವಲ ನಾವು ಅವರನ್ನ ಮಾತ್ರ ಪ್ರೀತಿ ಮಾಡ್ತೇವೆ. ಹೇಗಂತಂದ್ರೆ ಅವರಿಗೆ ಮಾತ್ರ ನಾವು ಸಮಯವನ್ನು ಕೊಡ್ತೇವೆ, ಅವರಿಗೆ ಮಾತ್ರ ನಾವು ಸಂತೋಷದ ಸುದ್ದಿಗಳನ್ನು ಹೇಳ್ತೇವೆ, ಅವರಿಗೆ ಮಾತ್ರ ದೇವರು ಮಾಡಿರುವಂತಹ ಅದ್ಭುತಗಳನ್ನು ಹೇಳ್ತೇವೆ. ಇಲ್ಲ, ದೇವರು ಹೇಳ್ತಾ ಇದ್ದಾನೆ, ನೀವು ಹೋಗು, ನೀನ್ ಸಾರು, ಎಲ್ಲರನ್ನ ಪ್ರೀತಿ ಮಾಡು, ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿ ನೀವು ಪ್ರೀತಿ ಮಾಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇಡೀ ಊರನ್ನ ಆ ದೆವ್ವ ಹಿಡಿದಿರುವಂತ ವ್ಯಕ್ತಿ ಪ್ರೀತಿ ಮಾಡಿದ. ಇಡೀ ಊರಿನವರು ರಕ್ಷಣೆ ಹೊಂದುವುದಕ್ಕಾಗಿ ಆತನು ಯೇಸು ಮಾಡಿರುವಂತ ಉಪಕಾರಗಳನ್ನ ಆತನು ಸಾರಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅಷ್ಟೇ ಅಲ್ಲ, ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಶಿಲುಬೆಯನ್ನ ಹೊತ್ತು ನಡೆಯುವವರು ನಾವಾಗಿರ್ಬೇಕಾಗಿದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಲ್ಲೆಲೂಯ. ಮೊದಲು ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸಬೇಕಾಗಿದ್ರೆ, ಯೇಸು ಕ್ರಿಸ್ತನನ್ನ ಹಿಂದೆ ಹೋಗುವುದಕ್ಕೆ ನಮಗೆ ಮನಸ್ಸಿದ್ರೆ ನಮ್ಮನ್ನ ನಾವು ನಿರಾಕರಿಸ್ಕೊಳ್ಬೇಕಾಗಿದೆ. ನಿನ್ನನ್ನು ನೀ ನಿರಾಕರಿಸ್ಕೊಳ್ಬೇಕಾಗಿದೆ. ನಿನ್ನ ಶಿಲುಬೆಯನ್ನ ದಿನಾಲು ಹೊತ್ತುಕೊಂಡು ಯೇಸು ಕ್ರಿಸ್ತನನ್ನ ನೀ ಹಿಂಬಾಲಿಸಬೇಕಾಗಿದೆ. ಶಿಲುಬೆ ಹೊರುವುದಂದ್ರೆ ಏನು? ನಿನ್ನ ಅವಮಾನ, ಚಿಂತೆ, ದುಃಖ, ಬೇನೆಗಳನ್ನ, ಚುಚ್ಚು ಮಾತುಗಳನ್ನ ಎಲ್ಲವನ್ನ ಸಹಿಸಿಕೊಳ್ಳಿಕ್ಕೆ ನೀನು ಸಿದ್ಧನಾಗಬೇಕಾಗಿದೆ. ಯಾವಾಗ ಇದು ಬರ್ತದಂತಂದ್ರೆ ನಿನ್ನನ್ನ ನೀನು ನಿರಾಕರಿಸಿಕೊಂಡಾಗ ಮಾತ್ರ. ನನ್ನ ಪ್ರಿಯ ಸಹೋದರ ಸಹೋದರಿ, ಅನೇಕ ಜನರು ಕ್ರಿಸ್ತನನ್ನು ಹಿಂಬಾಲಿಸ್ತಾರೆ, ಆದರೆ ತಮ್ಮನ್ನು ತಾವು ನಿರಾಕರಿಸಿಕೊಳ್ಳದೆ
ಒಂದು ವೇಳೆ ಹಿಂಬಾಲಿಸಿದ್ರೆ ನೋ ಯೂಸ್. ಒಂದು ದಿನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ, ನಾನು ಆ ಸಹೋದರನ ತುಂಬಾ ಪ್ರೀತಿ ಮಾಡ್ತಾನೆ, ಈ ಸಹೋದರರನ್ನ ತುಂಬಾ ಪ್ರೀತಿ ಮಾಡ್ತಾನೆ, ಆದ್ರೆ ಅವರು ನನಗೆ ಅನ್ಯಾಯ ಮಾಡ್ತಾರೆ, ಅವ್ರು ನಂಗೆ ನೋವು ಮಾಡ್ತಾರೆ, ನಾನು ದುಃಖ ಪಡ್ತಾ ಇದ್ದೀನಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಮಾತನಾಡಿದ. ದೇವರು ನನ್ನೊಟ್ಟಿಗೆ ಮಾತನಾಡಿದ, ಮಗನೇ ನಿನ್ನಲ್ಲಿ ನಿಜವಾದ ಪ್ರೀತಿ ಇಲ್ಲ, ನಿನ್ನಲ್ಲಿ ಸ್ವಾರ್ಥದ ಪ್ರೀತಿ ಇದೆ. ಓ ದೇವ್ರೆ, ನನ್ನಲ್ಲಿ ನಿಜವಾದ ಪ್ರೀತಿ ಇಲ್ವಾ? ನನ್ನಲ್ಲಿ ಸ್ವಾರ್ಥ ಇದೆಯಾ? ನಾನು ದೇವರಲ್ಲಿ ಕೇಳುವಾಗ ದೇವರು ಹೇಳ್ತಾ ಇದ್ದಾನೆ, ಎಸ್, ನೀನು ಯಾವ ರೀತಿ ಅವರನ್ನ ದೇವರ ಮೂಲಕವಾಗಿ ಪ್ರೀತಿ ಮಾಡಿದೆಯೋ, ನೀನು ಯಾವ ರೀತಿ ಪ್ರೀತಿ ಮಾಡಿದೆಯೋ ಅದೇ ರೀತಿಯಾದ ಪ್ರೀತಿಯನ್ನೇ ನೀನು ಅವರಿಂದಲೂ ಬಯಸ್ತಾ ಇದ್ದಿ. ಇದೇ ಸ್ವಾರ್ಥ. ದೇವರು ನಿನ್ನ ಮೇಲೆ ಪ್ರೀತಿಯನ್ನಿಟ್ಟ, ನೀನು ಆತನನ್ನ ಪ್ರೀತಿಸಿದ್ದರಿಂದಲ್ಲ, ದೇವರು ನಿನ್ನನ್ನ ಪ್ರೀತಿಸಿದ. ಅದೇ ರೀತಿಯಾಗಿ ನೀನು ಸಹ ಅನೇಕರನ್ನ ಹೃದಯಪೂರ್ವಕವಾಗಿ, ಯಥಾರ್ಥವಾಗಿ, ನಿಸ್ವಾರ್ಥದ ಪ್ರೀತಿಯಿಂದ ನೀನು ಜನರನ್ನ ಕಾಣು. ಅವರಿಂದ ತಿರುಗಿ ಆ ಪ್ರೀತಿ ಬರೋದನ್ನ ನೀನು ಬಯಸದೇ ಇರು. ನೀ ಬಯಸಿದ್ರೆ ನಿನ್ನಲ್ಲಿ ಸ್ವಾರ್ಥ ಇದೆ. ಆ ಪ್ರೀತಿ ನನ್ನ ಪ್ರೀತಿ ಅಲ್ಲ ಎಂಬುದಾಗಿ ದೇವರು ನನಗೆ ಹೇಳುವಾಗ, ನನ್ನ ಪ್ರಿಯ ದೇವಚಂದ್ರ, ಯಥಾರ್ಥವಾದ ಪ್ರೀತಿಯನ್ನ ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಆಗುವ ನೋವು ಹೊರಟೋಯ್ತು. ನಿಜವಾದ ಶಿಷ್ಯತ್ವದಲ್ಲಿ ಬೆಳೆಯುವಂತ ದೇವರ ಮಕ್ಕಳೇ, ದೇವರ ಹಿಂಬಾಲಿಸ್ರಿ. ನಿಮ್ಮನ್ನ ನೀವು ನಿರಾಕರಿಸ್ಕೊಳ್ರಿ. ಸ್ವಾರ್ಥದ ಪ್ರೀತಿಯನ್ನು ಬಿಟ್ಟು ಬಿಡ್ರಿ. ದೇವರನ್ನ ಹಿಂಬಾಲಿಸ್ಲಿಕ್ಕೆ ಸಿದ್ಧರಾಗ್ರಿ. ಮತ್ತೊಂದು ಸಂಗತಿಯನ್ನ ನಾವಿಲ್ಲಿ ನೋಡ್ಲಿಕ್ಕಿದ್ದೇವೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಓಕೆ, ನಾವು ಇಲ್ಲಿ ದೇವರ ವಾಕ್ಯನ ನೋಡ್ಕೊಳ್ಳೋಣ. ನೀವು ಬಹಳ ಫಲ ಕೊಡುವುದರಿಂದ. ಯಾವ ಫಲ? ಯಾವ ಫಲ? ಸಮಾಧಾನ ಅನ್ನುವಂಥ ಫಲವನ್ನ ನೀವು ಕೊಡುವುದು. ಪ್ರೀತಿ ಎಂಬ ಫಲವನ್ನ ನೀವು ಕೊಡ್ತಾ ಇದ್ದೀರಾ. ಕ್ಷಮೆ ಅನ್ನುವಂಥ ಫಲವನ್ನ ನೀವು ಕೊಡ್ತಾ ಇದ್ದೀರಾ. ದೀರ್ಘ ಶಾಂತಿ ಅನ್ನುವಂಥ ಫಲವನ್ನ ನೀವು ಕೊಡ್ತಾ ಇದ್ದೀರಾ. ಕ್ಷಮೆ ಅನ್ನುವಂಥ ಫಲವನ್ನ ನೀವು ಜನರಿಗೆ ತೋರಿಸ್ತಾ ಇದ್ದೀರಾ. ಈ ಫಲಗಳನ್ನ ನೀವು ಕೊಡುವುದಾದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ಹೇಳ್ತಾನೆ, ನೀವು ನನ್ನ ಶಿಷ್ಯರು ಎಂಬುದಾಗಿ. ನಾವು ನಿಜವಾಗ್ಲೂ ಶಿಷ್ಯರಾಗಿದ್ರೆ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನೀವು ಹೋಗ್ರಿ, ಸುವಾರ್ತೆ ಸಾರ್ರಿ. ಅಲ್ಲಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 4ನೇ ವಚನದಲ್ಲಿ, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ನಿಜವಾಗೂ ಶಿಷ್ಯರಾಗಿದ್ದೀರಾ? ನೀವು ಶಿಷ್ಯರಾಗಿದ್ರೆ ಹೋಗ್ರಿ, ಅಲ್ಲಲ್ಲಿ ಹೋಗಿ ಸುವಾರ್ತೆಯನ್ನ ಸಾರ್ರಿ, ಕ್ರಿಸ್ತನನ್ನ ಪ್ರಕಟಪಡಿಸ್ರಿ. ದೇವರ ಸುವಾರ್ತೆಯನ್ನ, ದೇವರ ಉಪಕಾರಗಳನ್ನ, ದೇವರ ಸತ್ಯವನ್ನ, ದೇವರ ಜೀವವನ್ನ, ದೇವರ ಮಾರ್ಗವನ್ನ ಜನರಿಗೆ ಸುವಾರ್ತೆಯನ್ನ ಸಾರ್ರಿ. ಎಲ್ಲಿವರೆಗೂ? ಪ್ರಾಣ ಹೋಗುವ ಸಮಯದಲ್ಲೂ ಕ್ರಿಸ್ತನನ್ನ ಬಿಡದೆ ಆತನನ್ನ ಹಿಂಬಾಲಿಸ್ರಿ. ಮತ್ತೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾನೆ, ತನ್ನ ಪ್ರಾಣವನ್ನ ಕಂಡುಕೊಂಡವನು ಅದನ್ನ ಕಳ್ಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು ಅದನ್ನು ಕಂಡುಕೊಳ್ಳುವನು. ಹಲ್ಲೆಲೂಯಾ. ದೇವರ ನಿಮಿತ್ತವಾಗಿ, ದೇವರಿಗಾಗಿ ಒಂದು ವೇಳೆ ನಮ್ಮ ಪ್ರಾಣವನ್ನ ಕಳೆದುಕೊಂಡ್ರು, ನಾವು ಅದನ್ನ ತಿರುಗಿ ಕಂಡುಕೊಳ್ಳುವವರಾಗಿದ್ದೇವೆ. 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಹಲ್ಲೆಲೂಯಾ. ನನ್ನ ನಿಮಿತ್ತವಾಗಿ ಒಂದು ವೇಳೆ ನೀವು ಪ್ರಾಣವನ್ನ ಕಳ್ಕೊಂಡಿದ್ದೀರಾ, ದೇವರು ತಿರುಗಿ ಪ್ರಧಾನ ದೂತನ ಶಬ್ದದೊಡನೆ
ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರೆ, ಪ್ರಾಣ ಹೋಗುವ ಸಮಯದಲ್ಲಿಯೂ ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕಾಗಿದೆ. ನಾವು ನಿಜವಾಗ್ಲೂ ಆತನ ಶಿಷ್ಯರಾಗ್ತಾ ಇದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಿಮೆಗೆ ಯೋಗ್ಯನಾಗಿರುವಂಥ ತಂದೆಯಾದ ದೇವರೇ, ಒಂದು ವೇಳೆ ಕರ್ತನ ಈ ವಾಕ್ಯವನ್ನ ಕೇಳುವಂತ ಈ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಶಿಷ್ಯನು ನಾನು ಆಗ್ಬೇಕೆಂಬುದಾಗಿ ನಿಜಕ್ಕೂ ಇವನು ಬಯಸುವುದಾದರೆ ಕರ್ತನೆ, ಇವರು ತಮ್ಮನ್ನ ತಾವು ಸಂಪೂರ್ಣವಾಗಿ ನಿರಾಕರಿಸಿಕೊಳ್ಳುವಂತೆ, ಪ್ರತಿದಿನ ತಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ನಿನ್ನನ್ನು ಹಿಂಬಾಲಿಸುವಂತೆ ಅಪಾ ಕರ್ತನೆ ಇವರನ್ನ ಪ್ರೇರೇಪಿಸು. ನಿಜವಾದ ಪ್ರೀತಿ, ನಿಜವಾದ ಫಲ, ನಿಜವಾದ ಕರ್ತನೆ ಸ್ವಾಮಿ ಕರ್ತನೆ ಸುವಾರ್ತೆ, ಪ್ರಾಣ ಹೋಗುವ ಸಮಯದಲ್ಲಿಯೂ ಕರ್ತನೆ ನಿನ್ನನ್ನು ಬಿಡದೆ ನಿನ್ನನ್ನು ಹಿಂಬಾಲಿಸುವಂತೆ ಇವರುಗಳನ್ನ ನೀನು ಉಪಯೋಗಿಸ್ಕೋ. ಇವರ ಜೀವಿತದಲ್ಲಿ, ಇವರ ಸ್ವಾಮಿ ಕಾರ್ಯಗಳಲ್ಲಿ ನೀನು ಮಾತ್ರ ಮಹಿಮೆ ಹೊಂದಿಕೋ. ಯೇಸುವಿನ ನಾಮದಲ್ಲಿ ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.